ಜೊತೆಗೆ ಇನ್ನೊಂದೇನಂತಂದರೆ ನಾನು ಮೇ 6ನೇ ತಾರೀಕು ಹೈದರಾಬಾದ್ ಕೋರ್ಟ್ಗೆ ಹೋಗೋ ಮುಂಚೆ ಮೂಕಾಂಬಿಕಾ ದೇವಸ್ಥಾನ ಮತ್ತು ಉಡುಪಿ ಶ್ರೀಕೃಷ್ಣ ಮಠಕ್ಕೆ ನಾನು ಹೋದಾಗ ಪುತ್ತಿಗೆ ಶ್ರೀಗಳು ಇವತ್ತು ನಾನು ಮಾಧ್ಯಮಗಳ ಮೂಲಕ ತಮಗೇನಂತಂದರೆ ಇಲ್ಲಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಅವರೊಂದು ಕೋಟಿ ಗೀತಾ ಲೇಖನ ಯಜ್ಞ ಅಂತೇಳಿ ಒಂದು ಕೋಟಿ ಮಂದಿ ಭಗವದ್ಗೀತೆಯನ್ನು ಅವರ ಸ್ವಹಸ್ತದಲ್ಲಿ ಅವರೇ ಲಿಖಿತ ಅಂದರೆ ಏನು ಬರೀಬೇಕು ಅನ್ನೋಂಥದ್ದು ಒಂದು ಸಂಕಲ್ಪ ಅವರು ತೊಟ್ಟಿದ್ರು. ಅವತ್ತು ನಾನು ಹೋದಾಗ ನನಗೂ ಕೊಟ್ಟರು. ಸೊ ನಾನು ಕೂಡ ನನಗೆ ಈ 36 ದಿನಗಳ ಕಾಲ ಜೈಲಲ್ಲಿದ್ದಾಗ ನನ್ನ ಕೈ ಬರೆಯೋದಲ್ಲಿ ನಾನು 18 ಅಧ್ಯಾಯಗಳನ್ನ ಕೂಡ ನಾನು ಪೂರ್ತಿ ಮಾಡಿರೋಂಥ ಒಂದು ವಿಚಾರ. ಸೊ ಹಾಗಾಗಿ ನಾನು ಯಾಕೆಂದರೆ ನಾನು ಇಡೀ ನಮ್ಮ ಕರ್ನಾಟಕ ರಾಜ್ಯದ ವಿಶೇಷವಾಗಿ ಯುವಕರಲ್ಲಿ ಉಡುಪಿ ಶ್ರೀಕೃಷ್ಣನ ಪಾದಕ್ಕೆ ಎಲ್ಲರೂ ಕೂಡ ಇದು ಆನ್ಲೈನಲ್ಲೂ ಕೂಡ ಸಿಗುತ್ತೆ. ಭಗವದ್ಗೀತೆಯನ್ನು ಬರೆಯೋದ್ರ ಮೂಲಕ ಪ್ರತಿ ಶ್ಲೋಕ ಅವರು ಬರೀತಾ ಇದ್ದರೆ ಅದರಲ್ಲಿ ಅರ್ಥಗಳು ಈ ಕರ್ಮ ಸಿದ್ಧಾಂತ ಅಂತ ನಾನು ಮಾಧ್ಯಮಗಳಿಗೆ ಸತತವಾಗಿ ನಾನು ಹೇಳ್ತಾನೆ ಇರ್ತೇನೆ. ನಾವು ಒಳ್ಳೆಯದನ್ನು ಮಾಡಿಕೊಂಡ್ರೆ ಒಳ್ಳೆಯದೇ ನಮ್ಮ ಹಿಂದೆ ಬರುತ್ತೆ, ಕೆಟ್ಟದ್ದು ಮಾಡಿಕೊಂಡ್ರೆ ಕೆಟ್ಟದ್ದು ಬರುತ್ತೆ ಅಂತೇಳಿ ಅದ್ರ ಮೇಲೆ ವಿಶ್ವಾಸ ಇಟ್ಕೊಳ್ಳುವಂಥ ಒಂದು ಅವಕಾಶ ಆ ಭಗವದ್ಗೀತಾ ಲೇಖನ ಬರೆಯೋದ್ರ ಮೂಲಕ ಆಗುತ್ತೆ ಅಂತೇಳಿ ತಮ್ಮ ಮೂಲಕ ಎಲ್ಲ ಯುವಕರಲ್ಲೂ ಕೂಡ ಒಂದು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ. ಬಳ್ಳಾರಿ ವಿಚಾರ ನಿಮಗೂ ಗಮನಕ್ಕೆ ಬಂದಿರುತ್ತೆ, ಇಡೀ ರೈಡ್ ಆಗಿರುವಂಥದ್ದು. ನೋಡಿ, ವಿಷಯ ಈಗಾಗಲೇ ಹಿಂದೆ ಕೂಡ ನಾನು ಹೇಳಿದ್ದೆ. ನಾನು ಚುನಾವಣಾ ಪ್ರಚಾರಗಳಲ್ಲಿ ಸತತವಾಗಿ ಇದು ಒಬ್ಬ ನಾಗೇಂದ್ರ ವಿಚಾರ ಅಲ್ಲ, ತುಕಾರಾಮ್ ಅವರು ಪಾರ್ಲಿಮೆಂಟ್ ಮೆಂಬರ್ ಆಗಿ ಗೆದ್ದಿರೋಂಥದ್ದು ಸರ್ಕಾರದ ವಾಲ್ಮೀಕಿ ಹಗರಣದ ಅಮೌಂಟಲ್ಲಿ ಎಲ್ಲ ಶಾಸಕರುಗಳು ಕೂಡ ಇವತ್ತೇನು ರೇಟ್ಗಳಾಗಿದೆ ಅವರೆಲ್ಲರಿಗೂ ಕೂಡ ಹಣ ಮುಟ್ಟಿರುವಂಥದ್ದು. ಅದರ ಮೂಲಕನೇ ಅಕ್ರಮವಾಗಿ ಅವರು ಚುನಾವಣೆಯಲ್ಲಿ ಸರ್ಕಾರದ ಹಣವನ್ನು ದುರುಪಯೋಗ ಮಾಡಿಕೊಂಡೇ ಗೆದ್ದಿದ್ದಾರೆ ಅಂತೇಳಿ ಹೇಳಿದ್ದೇನೆ. ಮತ್ತು ಇಡಿ ಅವರು ಕೂಡ ಇವತ್ತು ರೇಡ್ ಮಾಡಬೇಕು ಅಂತಂದರೆ ಸರಿಯಾದ ದಾಖಲೆಗಳನ್ನು ಇಲ್ಲದೇನೋ ಅವ್ರು ಮಾಡುವಂಥ ಒಂದು ಪರಿಸ್ಥಿತಿ ಇವತ್ತು ಕೂಡ ಇರಲ್ಲ. ಸೊ ಅದು ಮುಂದೆ ಏನಾಗುತ್ತೆ ಅನ್ನೋದು ನಾವು ನೋಡೋಣ. ನೋಡಿ, ಒಂದು ವಿಷಯ ನಾನು ಇದ್ರ ಬಗ್ಗೆ ಜಾಸ್ತಿ ಮಾತಾಡಲ್ಲ. ಅವ್ರಿಗೆ ಅಧಿಕಾರ ಇದ್ದಾಗ ಅವ್ರು ಏನು ಮಾಡಿದ್ರು ಅನ್ನೋದು ಕೂಡ ಅವರು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಉದಾಹರಣೆ ನಾನೇ ನಿಮ್ಮ ಮುಂದೆ ಇದ್ದೀನಿ. ಇವೆಲ್ಲದಕ್ಕಿಂತ ಕೂಡ ಸತ್ಯ ಯಾರೇ ಆದರೂ ಕೂಡ ನ್ಯಾಯ ಸತ್ಯ ಅನ್ನೋದು ಅದು ಬೆಳಿಗ್ಗೆಗೆ ಬಂದೇ ಬರುತ್ತೆ. ಬಳ್ಳಾರಿಗೆ ಹೋಗ್ತೀನಿ, ಅಲ್ಲಿಂದ ಗಂಗಾವತಿಗೆ ಹೋಗ್ತೀನಿ. ಆ ಕ್ಷೇತ್ರಕ್ಕೆ 16ನೇ ತಾರೀಕು ಅಲ್ಲಿ KDP ಮೀಟಿಂಗ್ ಇದೆ. ಸೊ ಸಾರ್ವಜನಿಕರಿಗೆ ನನ್ನ ಸೇವೆ ಅನ್ನೋದು ಮತ್ತೆ ಪ್ರಾರಂಭ ಆಗುತ್ತೆ. ನಾನು ಸಕ್ರಿಯ ರಾಜಕೀಯದಲ್ಲಿ ನಿರಂತರವಾಗಿದ್ದೀನಿ. ಸೊ 36 ದಿನಗಳ ಕಾಲ ನಾನು ಭಗವಂತ ನನಗೇನು ಬರೆದಿದ್ರೆ ಅದನ್ನು ನಾವು ಫಾಲೋ ಆಗಲೇಬೇಕಷ್ಟೇ. ಬೆಂಗಳೂರು ಹೋಗ್ತೀರಾ? ಬೆಂಗಳೂರಿಗೆ ಹೋಗ್ತೇನೆ.